ನಮಸ್ಕಾರ. ಇದು ನರೇನ್ ಸೈಕ್ಲಿಕ್ ಟೈಮರ್ ಫಾರ್ ಸಿಂಗಲ್ ಫೇಸ್ ಪಂಪ್ಸ್. ಇದನ್ನು ಜೆಟ್ ಟೈಪ್ ಅಂತ ಕರಿತೀವಿ. ಸೊ ಸೈಕ್ಲಿಕ್ ಟೈಮರ್ ಅಂದರೆ ಮೊದಲನೇದಾಗಿ ಏನಕ್ಕೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಯಾವುದೇ ಅಪ್ಲಿಕೇಶನ್ನಲ್ಲಿ ನಿಮಗೆ ಮೋಟರ್ನ ಇಷ್ಟೊತ್ತು ಆನು ಇಷ್ಟೊತ್ತು ಆಫ್, ಅಂದರೆ ಇದರಲ್ಲಿ ಆನ್ ಟೈಮ್ ಮತ್ತು ಆಫ್ ಟೈಮ್ ಎರಡೇ ಇರುತ್ತೆ. ಸಪೋಸ್ ಆನ್ ಟೈಮ್ ಅಂದರೆ ಮೋಟರ್ ಓಡಬೇಕಾಗಿರೋಂಥ ಟೈಮು, ಆಫ್ ಟೈಮ್ ಅಂದರೆ ಮೋಟರ್ ಕಾಯಬೇಕಾಗಿರೋಂಥ ಟೈಮು. ಸಪೋಸ್ ಒಂದು ಅರ್ಧ ಗಂಟೆ ಮೋಟರ್ ರನ್ ಆಗಬೇಕು, ಅದಾದಮೇಲೆ ಆಫ್ ಆಗಬೇಕು, ಮತ್ತೊಂದು 1 ಅವರ್ ವೆಯ್ಟ್ ಮಾಡಬೇಕು, 1 ಅವರ್ ಆದಮೇಲೆ ಮತ್ತೆ ಅರ್ಧ ಗಂಟೆ ಓಡಬೇಕು. ಈ ಥರ ಯಾವುದೇ ಅಪ್ಲಿಕೇಶನ್ ಇದ್ದರೂ ನೀವು ಸೈಕ್ಲಿಕ್ ಟೈಮರ್ನ ಉಪಯೋಗಿಸ್ಬೋದು. ಸೊ ಆನ್ ಟೈಮ್ ಮತ್ತು ಆಫ್ ಟೈಮ್ನ ಬೇರೆ ಬೇರೆ ಟೈಮಿಗೆ ನೀವು ಸೆಟ್ ಮಾಡ್ಕೊಳ್ಬೋದು. ಸೊ ಈ ಥರ ಸೆಟ್ ಮಾಡ್ಕೊಂಡಾಗ ನಿಮಗೆ ಆ ಟೈಮ್ ಪ್ರಕಾರ ಮೋಟರ್ ಆನ್ ಆಫ್ ಆಗ್ತಾ ಇರುತ್ತೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ಮಾಡೆಲ್ನ ನೀವು ಮೋನೋಬ್ಲಾಕ್, ಜೆಟ್ ಟೈಪ್ ಅಥವಾ ಓಪನ್ ವೆಲ್ ಸಬ್ಮರ್ಸಿಬಲ್ ಪಂಪ್ಸಿಗೆ ಯೂಸ್ ಮಾಡ್ಬೋದು. ಸೊ ಮೋರರ್ಲೆಸ್ ಎಲ್ಲ ಡೊಮೆಸ್ಟಿಕ್ ಅಪ್ಲಿಕೇಶನ್ ಅಪ್ ಟು 2 HP ನೀವು ಇದನ್ನು ಯೂಸ್ ಮಾಡ್ಬೋದಾಗುತ್ತೆ. ಸೊ ಇದನ್ನು ರೀಸೆಂಟಾಗಿ ಹೈಡ್ರೋಪೋನಿಕ್ಸ್ಗೆ ತುಂಬ ಹೆಚ್ಚಾಗಿ ಜನ ಉಪಯೋಗಿಸ್ತಿದ್ದಾರೆ. ಸೊ ಹೈಡ್ರೋಪೋನಿಕ್ಸ್ನಲ್ಲಿ ನಿಮಗೆ ತುಂಬ ಟೈಮ್ ಬೇಸ್ಡ್ ಪ್ರಿಸಿಷನ್ ಇರಬೇಕಾಗತ್ತೆ. ಸೊ ಅಂದರೆ ಪ್ರತಿ ಒಂದು 2 ನಿಮಿಷ ನೀರು ಹಾಕಬೇಕಾಗತ್ತೆ, ಮತ್ತೊಂದು ಅರ್ಧ ಗಂಟೆ ವೆಯ್ಟ್ ಮಾಡಬೇಕು. ಆ ಥರ ಅಪ್ಲಿಕೇಶನ್ಸ್ ತುಂಬ ಇರುತ್ತೆ. ಸೊ ಆ ಅಪ್ಲಿಕೇಶನ್ಗೆಲ್ಲ ಸೈಕ್ಲಿಕ್ ಟೈಮರ್ ಜೆಟ್ ಟೈಪ್ನ ಸುಮಾರು ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈಗ ಯಾವ ಥರ ಕನೆಕ್ಟ್ ಮಾಡೋದು ಅಂತ ನೋಡೋಣ ಸೈಕ್ಲಿಕ್ ಟೈಮರ್ನ. ನಮ್ಮ ನರೇನ್ ಸೈಕ್ಲಿಕ್ ಟೈಮರ್ ಫಾರ್ ಜೆಟ್ ಟೈಪ್ನಲ್ಲಿ ನಿಮಗೇನು ಅಂದರೆ ಲೆಫ್ಟಲ್ಲಿ ಒಂದು ಆನ್ ಆಫ್ ಬಟನ್ ಇರುತ್ತೆ. ನಂತರ ನಿಮಗೆ ಇಲ್ಲೊಂದು ಬೈಪಾಸ್ ಸ್ವಿಚ್ ಕೊಟ್ಟಿರ್ತೀವಿ ಬಲ್ಗಡೆ. ಅದಾದಮೇಲೆ 4 ವೈರ್ ಬರುತ್ತೆ. 2 ಇನ್ಕಮಿಂಗ್ ಫೇಸ್ ನ್ಯೂಟ್ರಲ್, 2 ಔಟ್ ಗೋಯಿಂಗ್ ಫೇಸ್ ಆ್ಯಂಡ್ ನ್ಯೂಟ್ರಲ್. ಸೊ ಇನ್ಕಮಿಂಗ್ ಫೇಸ್ ಆ್ಯಂಡ್ ನ್ಯೂಟ್ರಲ್ನ ನೀವು 220 ವೋಲ್ಟ್ಸ್ ಇನ್ಕಮಿಂಗ್ ಸಪ್ಲೈಗೆ ಕೊಡಬೇಕು. ನಾವು ಫೇಸ್ ಆ್ಯಂಡ್ ನ್ಯೂಟ್ರಲ್ಗೆ ಕೊಟ್ಟಿದ್ದೀವಿ 220 ವೋಲ್ಟ್ಸ್ಗೆ. ಅದೇ ರೀತಿ ಔಟ್ ಗೋಯಿಂಗ್ ಫೇಸ್ ಆ್ಯಂಡ್ ನ್ಯೂಟ್ರಲ್ ಏನಿರುತ್ತಲ್ಲ, ಇದನ್ನು ನೀವು ಮೋಟ್ರಿಗಾದರೂ ಕೊಡ್ಬೋದು. ಮೋಟ್ರ್ ಕೇಬಲ್ಸ್ ಇದ್ದರೆ ಡೈರೆಕ್ಟಾಗಿ 220 ವೋಲ್ಟ್ಸ್ಗೆ, ಅಥವಾ ನೀವೇನಾದರೂ ಓಪನ್ ವೆಲ್ ಸಬ್ಮರ್ಸಿಬಲ್ ಕನೆಕ್ಟ್ ಮಾಡೋದಿದ್ರೆ ನಿಮಗೆ ಈ ಥರ ಒಂದು ಸ್ಟಾರ್ಟರ್ ಇರುತ್ತೆ. ಸೊ ಇದಕ್ಕೆ ಡೆಮಾನ್ಸ್ಟ್ರೇಷನ್ಗೆ ನಾವು ನರೇನ್ ಕಂಟ್ರೋಲ್ ಸ್ಟಾರ್ಟರ್ ಮಾಡಲ್ ನಿಯೋನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಸ್ಟಾರ್ಟರ್ಸ್ ಇದ್ದಲ್ಲಿ ನೀವು ಈ ಸ್ಟಾರ್ಟರ್ಗೆ ಇನ್ಪುಟ್ಟು ಸೈಕ್ಲಿಕ್ ಟೈಮರ್ ಔಟ್ಪುಟ್ಟಿಂದ ತೊಗೊಳ್ಬೇಕಾಗತ್ತೆ. ಸೊ ಸೈಕ್ಲಿಕ್ ಟೈಮರ್ ಔಟ್ಪುಟ್ಟು ನಮ್ಮ ಸ್ಟಾರ್ಟರ್ಗೆ ಇನ್ಪುಟ್ ಆಗಿ ಹೋಗಿರುತ್ತೆ. ಇಲ್ಲಿ 1 and 2ಗೆ ಇನ್ಪುಟ್ ಆಗಿ ಸೈಕ್ಲಿಕ್ ಟೈಮರ್ದು ಔಟ್ಪುಟ್ ವೈರ್ಸು. ಓಕೆ, ಸೊ ಇದು ಮೋಟರ್ ಕೇಬಲ್ಸ್ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಈ ಥರ ಓಪನ್ ವೆಲ್ ಸ್ಟಾರ್ಟರ್ಸ್ಗೆ ನೀವು ಈ ರೀತಿ ಕನೆಕ್ಷನ್ ಮಾಡಬೇಕು. ಅಥವಾ ನೀವು ಡೈರೆಕ್ಟಾಗಿ ಮೋಟ್ರ್ ಕನೆಕ್ಟ್ ಮಾಡೋದಿದ್ರೆ ಇದು ಸೈಕ್ಲಿಕ್ ಟೈಮರ್ದು ಔಟ್ಪುಟ್ನ ಡೈರೆಕ್ಟ್ ನೀವು 220 ವೋಲ್ಟ್ ಸಪ್ಲೈ ಇರುವಂಥ ಮೋಟ್ರ್ ಕೊಟ್ಬಿಡ್ಬೋದು. ಸೊ ಅಪ್ ಟು 2 HP ಯೂಸ್ ಮಾಡ್ಬೋದಾಗುತ್ತೆ ಈ ಪ್ರಾಡಕ್ಟ್ನ. ಸೊ ಈ ಥರ ಮೋನೋಬ್ಲಾಕ್, ಜೆಟ್ ಟೈಪ್ ಮತ್ತು ಓಪನ್ ವೆಲ್ ಸಬ್ಮರ್ಸಿಬಲ್ 3 ವೆರೈಟಿಗೆ ಇದನ್ನು ಯೂಸ್ ಮಾಡ್ಬೋದು. ಸೊ ಮತ್ತು ಡೀಟೇಲ್ ಆಗಿ ಇವಾಗ ಇದ್ರದ್ದು ಆನ್ ಟೈಮ್ ಮತ್ತು ಆಫ್ ಟೈಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಆನ್ ಟೈಮ್ ಅನ್ನೋದು ಮೋಟರ್ ಎಷ್ಟೊತ್ತು ರನ್ ಆಗಬೇಕು ಅಂತ ಇರೋ ಟೈಮ್, ಅಂದರೆ ಮೋಟರ್ ಎಷ್ಟೊತ್ತು ಓಡಬೇಕು ಅನ್ನೋ ಟೈಮ್. ಸಪೋಸ್ ನಾವು ಆನ್ ಟೈಮ್ನ ಒಂದು 30 ನಿಮಿಷಕ್ಕೆ ಸೆಟ್ ಮಾಡಿದ್ರೆ ಮೋಟರ್ ಆನ್ ಆದಮೇಲೆ 30 ನಿಮಿಷವರೆಗೂ ರನ್ ಆಗಿ ಆಫ್ ಆಗುತ್ತೆ. ಅದೇ ರೀತಿ ಆಫ್ ಟೈಮ್ ಅನ್ನೋದು ಮೋಟರ್ ಆಫ್ ಆದಮೇಲೆ ಕಾಯಬೇಕಾಗಿರೋಂಥ ಟೈಮ್. ಸಪೋಸ್ ಇವಾಗ ನಾನು 30 ನಿಮಿಷ ಹೇಳಿದ್ನಲ್ಲ, 30 ನಿಮಿಷ ಆಗಿ ಆಫ್ ಆಯಿತು. 30 ನಿಮಿಷ ಆದಮೇಲೆ ಆಫ್ ಆದಮೇಲೆ ಎಷ್ಟೊತ್ತು ಕಾಯಬೇಕು. ಸಪೋಸ್ ನಾನೊಂದು 2 ಅವರ್ ಕಾಯಬೇಕು ಅಂತ ಸೆಟ್ ಮಾಡ್ತೀನಿ ಅಂದ್ಕೊಳ್ಳಿ. ಸೊ 2 ಅವರ್ ಕಾಯಬೇಕು ಅಂತ ಸೆಟ್ ಮಾಡಿದ್ರೆ 30 ನಿಮಿಷ ಆದಮೇಲೆ ಆಫ್ ಆಗುತ್ತೆ. ಆಫ್ ಆದಮೇಲೆ 2 ಅವರ್ ವೆಯ್ಟ್ ಮಾಡುತ್ತೆ. 2 ಅವರ್ ಆದಮೇಲೆ ಮತ್ತೆ 30 ನಿಮಿಷ ರನ್ ಮಾಡುತ್ತೆ. ಸೊ ಈ ಸೈಕಲ್ ಆನ್ ಆದಮೇಲೆ ಆಫ್, ಆಫ್ ಆದಮೇಲೆ ಆನ್, ಈ ಸೈಕಲ್ ಒಂದಾದಮೇಲೆ ಒಂದು ರಿಪೀಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇದನ್ನು ಸೈಕ್ಲಿಕ್ ಟೈಮರ್ ಅಂತ ಕರಿತೀವಿ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನು ಅಂತ ಹೇಳಿದ್ರೆ, ಯಾವುದೇ ಸೈಕಲ್ನಲ್ಲಿದ್ದಾಗ ಮಧ್ಯದಲ್ಲಿ ಪವರ್ ಕಟ್ ಆಯಿತು ಅಂತ ಅಂದ್ಕೊಳ್ಳೋಣ. ಪವರ್ ಕಟ್ ಆದಾಗ ಪವರ್ ಬಂದ ಕೂಡಲೇ ಅದು ಎಲ್ಲಿ ನಿಂತಿತ್ತೋ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಅರ್ಥ, ಸಪೋಸ್ ಈಗ 30 ನಿಮಿಷದಲ್ಲಿ 15 ನಿಮಿಷ ರನ್ ಆಗಿತ್ತು, ಪವರ್ ಹೊಟ್ಟೋಯ್ತು. ಸೊ ಪವರ್ ಬಂದ ಮೇಲೆ 16ನೇ ನಿಮಿಷದಿಂದ ಸ್ಟಾರ್ಟ್ ಆಗಿ ಮತ್ತೆ 30 ನಿಮಿಷ ಕಂಪ್ಲೀಟ್ ಮಾಡಿ ಆಫ್ ಮಾಡುತ್ತೆ. ಅದೇ ರೀತಿ ವೇಟಿಂಗ್ ಟೈಮ್ನಲ್ಲಿ ಆಫ್ ಆಗಿದ್ದರೂ ಕೂಡ ಅಷ್ಟೇ, ಅದು ಎಲ್ಲಿ ನಿಂತಿತ್ತೋ ಅಲ್ಲಿಂದನೇ ಕಂಟಿನ್ಯೂ ಆಗಿ ಮತ್ತೆ ರನ್ ಆಗುತ್ತೆ. ಸೊ ಅದು ಈ ಸೈಕ್ಲಿಕ್ ಟೈಮರ್ನಲ್ಲಿ ಅಡ್ವಾಂಟೇಜ್. ಇದರೊಳಗೆ ಒಂದು ಮೆಮೊರಿ ಫಂಕ್ಷನ್ ಕೊಟ್ಟಿರ್ತೀವಿ, ಆ ಫಂಕ್ಷನ್ ಯೂಸ್ ಮಾಡಿಕೊಂಡು ಈ ರೀತಿ ಕೆಲಸ ಮಾಡುತ್ತೆ. ಸೊ ಆನ್ ಟೈಮ್, ಸೊ ಸ್ಟ್ಯಾಂಡರ್ಡ್ ಮಾಡೆಲ್ನಲ್ಲಿ ಆನ್ ಟೈಮ್ನಲ್ಲಿ 2 ಡಿಜಿಟ್ ಕೊಟ್ಟಿರ್ತೀವಿ, ಆಫ್ ಟೈಮ್ನಲ್ಲಿ ಯಾವಾಗಲೂ 3 ಡಿಜಿಟ್ ಇರುತ್ತೆ. ಸೊ ಸ್ಟ್ಯಾಂಡರ್ಡ್ ಮಾಡೆಲ್ನಲ್ಲಿ ಎಲ್ಲ ಮಿನಿಟ್ಸ್ನಲ್ಲಿ ಕೊಟ್ಟಿರ್ತೀವಿ. ಸೊ ಮಿನಿಟ್ಸ್ನಲ್ಲಿರೋದ್ರಿಂದ ಆನ್ ಟೈಮ್ ಅಂದರೆ ಮೋಟರ್ ರನ್ ಆಗ್ಬೋದಂಥ ಟೈಮು 1 ನಿಮಿಷದಿಂದ 99 ನಿಮಿಷ ಮ್ಯಾಕ್ಸಿಮಮ್ ಇರುತ್ತೆ. ಅಂದರೆ 99 ನಿಮಿಷ ಅಂದರೆ 1.5 ಗಂಟೆ ಹೆಚ್ಚು ಕಮ್ಮಿ ಬರುತ್ತೆ. ಸೊ 1ರಿಂದ 1.5 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಆನ್ ಮಾಡಿಸ್ಬೋದು. ಅದೇ ರೀತಿ ವೆಯ್ಟಿಂಗ್ ಟೈಮ್ 3 ಡಿಜಿಟ್ ಕೊಟ್ಟಿರೋದ್ರಿಂದ 1 ನಿಮಿಷದಿಂದ 999 ಅಂದರೆ 16 ಗಂಟೆವರೆಗೂ ನೀವು ವೆಯ್ಟಿಂಗ್ ಮಾಡಿಸ್ಬೋದು. ಸೊ ಅಷ್ಟು ಟೈಮ್ ಒಳಗಡೆ ನೀವು ಎಷ್ಟು ಟೈಮ್ ಆದರೂ ಇಟ್ಕೋಬೋದು, ನಿಮಿಷದಲ್ಲಿರುತ್ತೆ. ಓಕೆ, ಸೊ ನಿಮಗೆ 1.5 ಗಂಟೆಗಿಂತ ಹೆಚ್ಚಿನ ಕಾಲ ನಿಮ್ಗೆ ಆನ್ ಬೇಕು ಅಂತ ಹೇಳಿದ್ರೆ ಇದರನ್ನೆಲ್ಲ ಹವರ್ಸ್ ಮಾಡೆಲ್ ಅಂತ ಬೇರೆದು ಬರುತ್ತೆ. ಸೊ ನಮಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿ, ನಾವು ನಿಮಗೆ ಅಪ್ಲಿಕೇಶನ್ ಪ್ರಕಾರ ನಿಮ್ಗೆ ಯಾವ್ದು ಸೂಟಬಲ್ ಇದೆಯೋ ಆ ಮಾಡೆಲ್ನ ಕೊಡ್ಬೋದು. ಸೊ ಇದು ಸೈಕ್ಲಿಕ್ ಟೈಮರ್ದು ಬೇಸಿಕ್ ಆಪ್ರೇಷನ್, ಕನೆಕ್ಷನ್ಸು, ಆಪ್ರೇಷನ್ನು. ಸೊ ಈಗ ಇದರದ್ದು ಸೆಟ್ಟಿಂಗ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ ಸೈಕ್ಲಿಕ್ ಟೈಮರ್ನ. ಎಡಗಡೆ ಆನ್ ಆಫ್ ಬಟನ್ ಇರುತ್ತಲ್ಲ, ಈ ಬಟನ್ನ ಸ್ವಿಚ್ ಆನ್ ಮಾಡಿದ್ರೆ ನಿಮಗೆ ಮೇಲೆ ಇಲ್ಲಿ ಡಿಸ್ಪ್ಲೇ ಅಲ್ಲಿ ನಂಬರ್ಸ್ ಕಾಣುತ್ತೆ. ಸ್ವಿಚ್ ಆನ್ ಮಾಡಿದೆ, ಮೇಲೆ ನಂಬರ್ಸ್ ಕಾಣೋದು ನೋಡ್ಬೋದು, 00101. ಸೊ ರೆಡ್ನಲ್ಲಿರುವಂಥ ನಂಬರ್ಸು ನಿಮಗೆ ಆಫ್ ಟೈಮ್ ಇಂಡಿಕೇಟ್ ಮಾಡುತ್ತೆ, ಗ್ರೀನ್ನಲ್ಲಿರುವಂಥ ನಂಬರ್ಸು ಆನ್ ಟೈಮ್ ಇಂಡಿಕೇಟ್ ಮಾಡುತ್ತೆ. ಸೊ ಇವಾಗ ಇದರ ಅರ್ಥ ಏನು ಅಂತಂದರೆ, ಗ್ರೀನ್ನಲ್ಲಿ ಸಪೋಸ್ ಇವಾಗ ನೀವು 30 ನಿಮಿಷ ರನ್ ಆಗಬೇಕು. ಸಪೋಸ್ ಒಂದು ಎಕ್ಸಾಂಪಲ್ಗೆ ನಾನು ಆನ್ ಒಂದು 10 ನಿಮಿಷ, ಆಫ್ ಒಂದು 20 ನಿಮಿಷ ಕೊಡ್ತೀನಿ.
ಆನ್ 10 ನಿಮಿಷಕ್ಕೆ ಸೆಟ್ ಮಾಡಿದ್ರೆ 10 ನಿಮಿಷ ಆದಮೇಲೆ ಆಫ್ ಆಗುತ್ತೆ. 20 ನಿಮಿಷ ಆಫ್ ಸೆಟ್ ಮಾಡೋದ್ರಿಂದ 20 ನಿಮಿಷವರೆಗೂ ವೆಯ್ಟ್ ಮಾಡಿ ಮತ್ತೆ 10 ನಿಮಿಷ ಆನ್ ಮಾಡಿ. ಸೊ ಆನ್ ಟೈಮ್ನ ಸೆಟ್ ಮಾಡೋದು ಹೇಗೆ? ಆನ್ ಟೈಮ್ನ ಸೆಟ್ ಮಾಡೋಕ್ಕೆ ನಿಮಗೆ ಗ್ರೀನ್ ಕಲರ್ ಡಿಸ್ಪ್ಲೇ ಕೆಳಗಡೆ ಆನ್ ಟೈಮ್ ಅಂತ ಒಂದು ಬಟನ್ ಇದೆ. ಈ ಬಟನ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಬೇಕು. ಈ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಗ್ರೀನಲ್ಲಿರೋ ಡಿಜಿಟ್ಸ್ ಮಾತ್ರ ರೈಸ್ ಆಗುತ್ತೆ. ಅಬ್ಸರ್ವ್ ಮಾಡಿ, ನಂಬರ್ ರೈಸ್ ಆಗ್ತಿದೆ. ಸೊ ನೀವು ಯಾವ ನಂಬರ್ ಬೇಕು, 20 ಮಿನಿಟ್ಸಿಗೆ ಬೇಕು ಅಂದರೆ ಸ್ವಲ್ಪ 10 ಮಿನಿಟ್ಸ್ ಬೇಕು ಅಂತ ಹೇಳಿದೆ. ಇದು ಪ್ರೆಸ್ ಮಾಡಿದರೆ ನಂಬರ್ ರೈಸ್ ಆಗ್ತಾ ಇರುತ್ತೆ. ನೀವು ಇಮಿಡಿಯೇಟಾಗಿ ಅದನ್ನು ಪಕ್ಕದಲ್ಲಿರೋ ಬಟನ್, ಆಫ್ ಟೈಮ್ ಕೆಳಗಿರೋ ಬಟನ್ನ ಪ್ರೆಸ್ ಮಾಡಿದರೆ ಆ ನಂಬರ್ ಕಡಿಮೆ ಆಗುತ್ತೆ. ಸೊ ನಿಮ್ಗೆ ಯಾವ ನಂಬರ್ ಬೇಕೋ ಆ ನಂಬರ್ಗೆ ನೀವು ಬಂದು ಅದರಲ್ಲಿ ವೆಯ್ಟ್ ಮಾಡಿದರೆ ಒಂದು ಬ್ಲಿಂಕ್ ಆಗುತ್ತೆ. ಅಬ್ಸರ್ವ್ ಮಾಡಿ, ಬ್ಲಿಂಕ್ ಆಯಿತು. ಸೊ ಬ್ಲಿಂಕ್ ಆದರೆ ಆ ನಂಬರ್ ಸೇವ್ ಆಗಿದೆ ಅಂತ ಅರ್ಥ. ಮತ್ತೆ ರಿಪೀಟ್ ಮಾಡ್ತೀನಿ. ಸೊ ಇದನ್ನು ನಾನು ಸೆಟ್ ಮಾಡಬೇಕು ಅಂದರೆ ಈ ಬಟನ್ನ ಪ್ರೆಸ್ ಮಾಡ್ತೀನಿ. ಆನ್ ಟೈಮ್ ಸೆಟ್ ಮಾಡಬೇಕು ಅಂದರೆ ಆ ಬಟನ್ ಪ್ರೆಸ್ ಮಾಡಿದಾಗ ಆನ್ ಟೈಮ್ ನಂಬರ್ ಜಾಸ್ತಿ ಆಗುತ್ತೆ. ನಂಬರ್ ಕಡಿಮೆ ಆಗಬೇಕು ಅಂದರೆ ಇಮಿಡಿಯೇಟಾಗಿ ಪಕ್ಕದಲ್ಲಿರೋ ಬಟನ್ನ ಪ್ರೆಸ್ ಮಾಡ್ತೀನಿ, ನಂಬರ್ ಕಡಿಮೆ ಆಗುತ್ತೆ. ನಮಗೆ ಯಾವ ನಂಬರ್ ಬೇಕೋ ಆ ನಂಬರ್ವರೆಗೂ ತಂದು ನಾನು ವೆಯ್ಟ್ ಮಾಡ್ತೀನಿ. ಒಂದು ಚಿಕ್ಕ ಬ್ಲಿಂಕ್ ಆದಾಗ ನಂಬರ್ ಸೇವ್ ಆಯಿತು. ಓಕೆ, ಈ ನಂಬರ್ ಸೇವ್ ಆದಾಗ ನಾವೇನು ಬೇಕೋ ಆ ಟೈಮ್ ಸೇವ್ ಆಗಿದೆ ಅಂತ ಅರ್ಥ. ಅದೇ ರೀತಿ ಆಫ್ ಟೈಮ್ನ ಸೆಟ್ ಮಾಡಬೇಕು ಅಂತಿದ್ದರೆ ಆಫ್ ಟೈಮ್ ಕೆಳಗಿರೋ ಅಂಥ ಬಟನ್ನ ಫಸ್ಟ್ ಪ್ರೆಸ್ ಮಾಡ್ತೀನಿ. ಆ ಬಟನ್ ಪ್ರೆಸ್ ಮಾಡಿದಾಗ ರೆಡ್ಡಲ್ಲಿರೋ ನಂಬರ್ಸ್ ಜಾಸ್ತಿ ಆಗುತ್ತೆ. ಅಬ್ಸರ್ವ್ ಮಾಡಿ. ಸೊ ರೆಡ್ಡಲ್ಲಿ 003, 004 ಈ ಥರ ಆಗ್ತಾಯಿದೆ. ನಮ್ಗೆ ಯಾವ ನಂಬರ್ ಬೇಕೋ ಆ ನಂಬರ್ವರೆಗೂ ತನ್ನಿ. ಇವಾಗ ನಮ್ಗೆ 20 ಮಿನಿಟ್ಸ್ ಬೇಕು ಅಂದರೆ 20 ಮಿನಿಟ್ಸ್ವರೆಗೂ ತರ್ತೀನಿ. ಸಪೋಸ್ ಜಾಸ್ತಿ ಆಯಿತು, ಕಡಿಮೆ ಮಾಡಬೇಕು ಅಂದರೆ ಇಮಿಡಿಯೇಟಾಗಿ ಪಕ್ಕದಲ್ಲಿರೋ ಬಟನ್ ಪ್ರೆಸ್ ಮಾಡ್ತೀನಿ. ಸೊ ಯಾವ ನಂಬರ್ ಬೇಕೋ ಆ ನಂಬರ್ನಲ್ಲಿ ಬಂದು ವೆಯ್ಟ್ ಮಾಡಿ ಒಂದು ಬ್ಲಿಂಕ್ ಆಗುತ್ತೆ. ಬ್ಲಿಂಕ್ ಆಗಿದ ತಕ್ಷಣ ನಂಬರ್ ಸೇವ್ ಆಯಿತು. ಸೊ ಈಗ 20 ನಿಮಿಷಕ್ಕೆ ಆಫ್ ಟೈಮ್ ಸೇವ್ ಆಗಿದೆ, 10 ನಿಮಿಷಕ್ಕೆ ಆನ್ ಟೈಮ್ ಸೇವ್ ಆಗಿದೆ. ಸೊ ನಾನು ಮಾಡಿರೋವಂಥ ನಂಬರ್ಗಳು ಸೇವ್ ಆಗಿದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನೀವೇನು ಮಾಡ್ಬೋದು ಅಂದರೆ ಟೈಮರ್ನ ಸ್ವಿಚ್ ಆಫ್ ಮಾಡ್ಬೋದು. ಅದೇ ಬಟನ್ ಯೂಸ್ ಮಾಡಿ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದಾಗ ಫಸ್ಟ್ 5 ಸೆಕೆಂಡ್ ಅದು ಸೆಟ್ ಆಗಿರೋವಂಥ ಟೈಮ್ ತೋರಿಸುತ್ತೆ. ಈಗ ಆನ್ ಮಾಡಿದೆ. ಆನ್ ಮಾಡಿದ ತಕ್ಷಣ ನೋಡಿ 20:10. ಸೊ 020:10. ಅರ್ಥ ಏನು ಅಂದರೆ 10 ನಿಮಿಷ ಆನ್ ಟೈಮ್ ಸೇವ್ ಆಗಿದೆ, 20 ನಿಮಿಷ ಆಫ್ ಟೈಮ್ ಸೇವ್ ಆಗಿದೆ ಅಂತ ಅರ್ಥ. ಫಸ್ಟ್ ಯಾವಾಗಲೇ ಆನ್ ಆದರೂ ಕೂಡ ನಿಮಗೊಂದು 5 ಸೆಕೆಂಡ್ ಸೇವ್ ಆಗಿರೋವಂಥ ಟೈಮ್ನ ತೋರಿಸಿ ಮತ್ತೆ ಅದೆಲ್ಲಿ ನಿಂತಿತ್ತು ಆ ಆಪ್ರೇಷನ್ ಕಂಟಿನ್ಯೂ ಆಗುತ್ತೆ. ಸೊ ಇದಾದಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್, ಇದು ಯಾವ ಸೈಕಲ್ನಲ್ಲಿದೆ ಸೈಕ್ಲಿಕ್ ಟೈಮರ್ ಅಂತ ತಿಳ್ಕೊಳ್ಳಿಕ್ಕೆ. ಈಗ ನೀವು ನೋಡ್ಬೋದು, ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ಸ್ಮಾಲ್ ಡಾಟ್ ಬ್ಲಿಂಕ್ ಆಗ್ತದೆ ಗ್ರೀನ್ ಪಕ್ಕದಲ್ಲಿ. ಸೊ ಈ ಡಾಟ್ ಬ್ಲಿಂಕಿಂಗ್ ಅರ್ಥ ಏನು ಅಂತಂದರೆ ಎಲ್ಲಿ ಬ್ಲಿಂಕ್ ಆಗುತ್ತೋ ಈ ಡಾಟು ಆ ಸೈಕಲ್ನಲ್ಲಿ ಕರೆಂಟಾಗಿ ರನ್ ಆಗ್ತಿದೆ ಅಂತ ಅರ್ಥ. ಸೊ ಇವಾಗ ನಮಗೆ ಗ್ರೀನ್ ಪಕ್ಕದಲ್ಲಿ ಬ್ಲಿಂಕ್ ಆಗ್ತಿರೋದ್ರಿಂದ ಮೋಟರ್ ಆನ್ ಸೈಕಲ್ನಲ್ಲಿದೆ. ಸೊ ಅದೇ ರೀತಿ ನೀವು ಇಲ್ಲಿ ಮೋಟರ್ ಆನ್ ಇಂಡಿಕೇಶನ್ ನೋಡ್ಬೋದು. ಆ್ಯಂಡ್ ಮೋಟರ್ ರನ್ ಆಗ್ತಾ ಇರೋದಕ್ಕೆ ನೀವು ಇಲ್ಲಿ ಸ್ಟಾರ್ಟರ್ನಲ್ಲೂ ಇಂಡಿಕೇಶನ್ ಇರುತ್ತೆ, ಅದು ಅಬ್ಸರ್ವ್ ಮಾಡ್ಬೋದು. ಈ ಥರ ಸ್ಟಾರ್ಟರ್ ಕನೆಕ್ಟ್ ಮಾಡಿದಾಗ MCB ಯಾವಾಗಲೂ ಆನ್ ಪೊಸಿಷನ್ನಲ್ಲಿ ಇರಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಸ್ಮಾಲ್ ಡಾಟ್ ಬ್ಲಿಂಕ್ ಆಗ್ತಿರೋದ್ರಿಂದ ಆನ್ ಟೈಮ್ನಲ್ಲಿದೆ ಅಂತ ಅರ್ಥ. ಸೊ 1 ನಿಮಿಷ ಆದಮೇಲೆ ಇದು 1 ನಿಮಿಷಕ್ಕೆ ಜಂಪ್ ಆಗುತ್ತೆ, 2 ಮಿನಿಟ್ಸ್ ಆದಮೇಲೆ 2 ಮಿನಿಟ್ಸ್ ಜಂಪ್ ಆಗುತ್ತೆ. ಅದೇ ರೀತಿ ನಾವು ಸೆಟ್ ಮಾಡಿರೋಂಥ 10 ನಿಮಿಷ ಆದಮೇಲೆ ಈ ಡಾಟ್ ಬ್ಲಿಂಕ್ ಆಗ್ತಿರೋದು ಈ ಕಡೆಗೆ ಶಿಫ್ಟ್ ಆಗುತ್ತೆ, ರೆಡ್ ಇದಕ್ಕೆ. ಸೊ ನಮ್ಮ ಡಾಟ್ ಇಲ್ಲಿ ಬ್ಲಿಂಕ್ ಆಗ್ತಿರೋದ್ರಿಂದ ಆನ್ ಸೈಕಲ್ನಲ್ಲಿದೆ, ಮತ್ತು ಆ ಡಾಟ್ ಪಕ್ಕದಲ್ಲಿರೋ ನಂಬರ್ ಬಂದು ಅಷ್ಟು ನಿಮಿಷ ರನ್ ಆಗಿದೆ ಅಂತ ಅರ್ಥ. ಈಗ 00 ಇದೆ, ಇದರ ಅರ್ಥ ಏನಂದರೆ ಮೋಟರ್ ಆನ್ ಆಗಿನ್ನ 1 ನಿಮಿಷ ಕೂಡ ಆಗಿಲ್ಲ, ಹಂಗಾಗಿ 00 ಇದೆ. ಇವಾಗ 1 ಆಯಿತು ನೋಡಿ. ಅದು ಅರ್ಥ ಏನು ಅಂದರೆ ಮೋಟರ್ ಆನ್ ಆಗಿ 1 ನಿಮಿಷಕ್ಕೆ ಆಗಿದೆ, 1 ನಿಮಿಷ ಆಗಿದೆ ಮೋಟರ್ ಆನ್ ಆಗಿ. ಓಕೆ, ಅದೇ ರೀತಿ ಬ್ಲಿಂಕಿಂಗ್ ಇಲ್ಲಿದ್ದರೆ ಆಫ್ ಸೈಕಲ್ನಲ್ಲಿದೆ ಅಂತ ಅರ್ಥ. ಸೊ ಆಫ್ ಸೈಕಲ್ನಲ್ಲಿ ಏನು ನಂಬರ್ ಇರುತ್ತೋ ಅಷ್ಟು ಟೈಮಿಂದ ವೆಯ್ಟಿಂಗ್ನಲ್ಲಿದೆ. ಸೊ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಇಂಪಾರ್ಟೆಂಟ್ ಇದೇನಿದೆ ಅಂದರೆ ಇದರಲ್ಲಿ ಫೀಚರ್, ಒಂದು ಲೆಫ್ಟ್ನಲ್ಲಿ ಇಲ್ಲಿ ರೈಟ್ನಲ್ಲಿ ಒಂದು ಬಟನ್ ಕೊಟ್ಟಿರ್ತೀವಿ, ಬೈಪಾಸ್ ಬಟನ್ ಅಂತ. ಇದೇನಕ್ಕೆ ಕೊಟ್ಟಿದ್ದೀವಿ ಅಂತಂದರೆ ಆಫ್ ಟೈಮ್ನಲ್ಲಿ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಯಾವಾಗಾದರೂ ನಿಮಗೆ ಆಫಿಂದ ಆನಿಗೆ ಇಮಿಡಿಯೇಟಾಗಿ ಜಂಪ್ ಆಗಬೇಕು ಅಂತಿದ್ರೆ, ಸಪೋಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಆಫ್ ಟೈಮ್ನಲ್ಲಿ ಇರುತ್ತೆ, ಪವರ್ ಹೊಟ್ಟೋಯ್ತು, ಪವರ್ ಬಂದಾಗ ಅದು ಮತ್ತೆ ಆಫ್ ಟೈಮ್ನಲ್ಲೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾವುದೋ ಒಂದು ಕಾರಣಕ್ಕೆ ನಿಮ್ಗೆ ಇಮಿಡಿಯೇಟಾಗಿ ಮೋಟರ್ ಆನ್ ಆಗಬೇಕಾಗಿರುತ್ತೆ. ಸೊ ಅವಾಗ ಏನು ಮಾಡ್ಬೋದು, ಈ ಬಟನ್ನ ಪ್ರೆಸ್ ಮಾಡಿದಾಗ ಆಫಿಂದ ಆನ್ಗೆ ಜಂಪ್ ಆಗುತ್ತೆ ಸೈಕಲ್. ಅದು ಒಂದು ಸೈಕಲ್ಗೆ ಮಾತ್ರ ಜಂಪ್ ಆಗುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಇರುತ್ತೆ, ಹಾಗಾಗಿ ಬಟನ್ ಕೊಟ್ಟಿರ್ತೀವಿ. ಸೊ ಇನ್ನೊಂದು ನಾನು ಹೇಳಿದ್ದೆ ನಿಮ್ಗೆ ಆವಾಗಲೇ, ಮೋಟರ್ ಯಾವುದೇ ಟೈಮ್ನಲ್ಲಿದ್ದಾಗ ಆಫ್ ಆದಾಗ ಪವರ್ ಹೋಗಿ ಮತ್ತೆ ಪವರ್ ಬಂದಾಗ ಅದು ಎಲ್ಲಿ ನಿಂತಿತ್ತೋ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ ಅಂತ. ಅದು ಒಂದು ಸಲ ಡೆಮಾನ್ಸ್ಟ್ರೇಟ್ ಮಾಡಿಬಿಡ್ತೀನಿ. ಈಗ ಅಬ್ಸರ್ವ್ ಮಾಡಿ, 1 ನಿಮಿಷ ರನ್ ಆಗ್ತಾಯಿದೆ ಮೋಟರ್. ಈಗ 2 ನಿಮಿಷ ಆಯಿತು, 2 ನಿಮಿಷದಿಂದ ಮೋಟರ್ ರನ್ ಆಗ್ತಿದೆ. ಓಕೆ, ನಾನು 10 ನಿಮಿಷ ಸೆಟ್ ಮಾಡಿದೆ, ಇನ್ನು 8 ನಿಮಿಷ ಪೆಂಡಿಂಗ್ ಇದೆ. ಇವಾಗ ಏನಾಗುತ್ತೆ, ಪವರ್ ಹೋಯಿತು ಅಂತ ಅಂದ್ಕೊಳ್ಳೋಣ. ಓಕೆ, ಪವರ್ ಡಿಸ್ಕನೆಕ್ಟ್ ಮಾಡ್ತೀನಿ, ಪವರ್ ಕಟ್ ಆಯಿತು. ಓಕೆ, ಪವರ್ ಬಂದಾಗ ಅದು ಎಲ್ಲಿ ನಿಂತಿತ್ತೋ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಈಗ ಅಬ್ಸರ್ವ್ ಮಾಡಿ, ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ಸೊ ಪವರ್ ಬಂತು, ಫಸ್ಟ್ 5 ಸೆಕೆಂಡ್ ಅದು ಸೆಟ್ ಆಗಿರೋಂಥ ಟೈಮ್ ತೋರಿಸುತ್ತೆ. 10 ನಿಮಿಷ ಆನ್ ಟೈಮ್, 20 ನಿಮಿಷ ಆಫ್ ಟೈಮ್. ಇದಾದಮೇಲೆ ಅದು ಎಲ್ಲಿ ನಿಂತಿತ್ತೋ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಈಗ ಅಬ್ಸರ್ವ್ ಮಾಡಿ, 2 ಮಿನಿಟ್ಸ್ ಆಗಿತ್ತು, 2 ಮಿನಿಟ್ಸಿಂದನೇ ರೆಸ್ಯೂಮ್ ಆಗುತ್ತೆ. ಸೊ 10 ಮಿನಿಟ್ಸ್ವರೆಗೂ ರನ್ ಆಗಿ ಆಫ್ ಆಗಿದೆ. ಸೊ ಇದು ಇದರದ್ದು ಅಡ್ವಾಂಟೇಜ್. ಮಧ್ಯದಲ್ಲಿ ಎಷ್ಟೇ ಸರ್ತಿ ಪವರ್ ಹೋಗಿ ಬಂದ್ರೂ ಅದು ಎಲ್ಲಿ ನಿಂತಿತ್ತೋ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಸೊ ವಿಡಿಯೋ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು ನಮ್ಮ ಕಾಂಟ್ಯಾಕ್ಟ್ ನಂಬರ್ 9972243774. ಹಾಗೆ ನಮ್ಮ ವೆಬ್ಸೈಟ್ನಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ನಮ್ಮ ವೆಬ್ಸೈಟ್ನ ಬ್ರೌಸ್ ಮಾಡ್ಬೋದು. ನಮ್ಮ ವೆಬ್ಸೈಟ್ ಅಡ್ರೆಸ್ ಬಂದು www.narenelectrics.in. ಸೊ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.